ಆದ್ರೆ ಮೂಲ ಈ ತರ ಕೆಲಸ ಮಾಡ್ಲಿಕ್ಕೆ ಬೇಕಾದವರು ಒಂದಷ್ಟು ಜನ ಕಾರ್ಯಕರ್ತರು ಬೇಕು. ಅವರನ್ನು ನಿರ್ಮಾಣ ಮಾಡ್ಲಿಕ್ಕೆ RSS ಅಂದ್ರೆ ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಮೊದಲು ವಾರಕ್ಕೆ ಒಂದ್ ದಿವಸ ಸೇರ್ತಾ ಇದ್ರು. ಆಮೇಲೆ ಪ್ರತಿ ದಿವಸ ಸೇರಿದ್ರು. ಅದು ಅಭ್ಯಾಸ ಪ್ರಾರಂಭ ಆಯ್ತು. ಹೀಗೆ ಒಂದ್ ಕಡೆ ಇದ್ದಂಥದ್ದು ಇಡೀ ಮಹಾರಾಷ್ಟ್ರದಲ್ಲಿ ಹರಡ್ತು. ಆಮೇಲೆ ಬೇರೆ ಬೇರೆ ರಾಜ್ಯ ಉದಾಹರಣೆಗೆ 1940 ಸುಮಾರಿಗೆ ಆಸ್ಪಾಸಲ್ಲಿ ಕರ್ನಾಟಕಕ್ಕೆ ಸಂಘ ಬಂತು. ಅಂದ್ರೆ ಮೊದಲನೇ ಶಾಖೆ ಪ್ರಾರಂಭ ಆಯ್ತು. ಆಮೇಲೆ ಫುಲ್ ಟೈಮರ್ಸ್ ಪ್ರಚಾರಕರು ಬಂದ್ರು. ಈ ತರ ನಿಧಾನವಾಗಿ ಇಡೀ ದೇಶದಲ್ಲಿ ಸಂಘ ಬೆಳೀತಾ ಬಂತು. ಅಂದ್ರೆ ಯಾರು ಈ ಶಾಖೆಯಲ್ಲಿ ವ್ಯಕ್ತಿತ್ವ ವಿಕಾಸ ಅಂದ್ರೆ ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತೀವಲ್ಲ, ಅದು ಸಂಘದ ಶಾಖೆಯ ಗುರಿ. ಒಬ್ಬ ವ್ಯಕ್ತಿ ಬೆಳೆಯೋದು ಅಂತ ಹೇಳಿದ್ರೆ ಅವನು ಶಾರೀರಿಕವಾಗಿ ಅಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಶಾರೀರಿಕ ದೃಢತೆ ಇರಬೇಕು, ಜೊತೆಗೆ ಒಂದು ಬೌದ್ಧಿಕವಾಗಿ ಅವನು ವಿಕಾಸ ಆಗ್ಬೇಕಂದ್ರೆ ಅವನಿಗೆ ವಿಷಯದ ಬಗ್ಗೆ ಅಂದ್ರೆ ನಮ್ಮ ಇತಿಹಾಸನೋ ಸಂಸ್ಕೃತಿನೋ ಅಥವಾ ಫಿಲಾಸಫಿ, ಹಿಂದೂ ಧರ್ಮ ಅಂದ್ರೆ ಏನು ಅದ್ರ ಬಗ್ಗೆ ಸ್ಪಷ್ಟತೆ, ಅವ್ರಿಗೆ ಒಳ್ಳೆ ತಿಳುವಳಿಕೆ ಇರಬೇಕು. ಅದರ ಆಧಾರದ ಮೇಲೆ ಅವರು ಕೆಲಸಗಳನ್ನು ಮಾಡ್ತಾರೆ. ಜೊತೆಗೊಂದು ಭಾವನಾತ್ಮಕವಾಗಿ ಅಥವಾ ಒಂದು ಆಧ್ಯಾತ್ಮಿಕವಾಗಿ ಈ ರೀತಿ ಹೇಳೋದಾದ್ರೆ ನಾವೆಲ್ಲ ಒಂದು ಅಂತ ಅನ್ಸ್ಬೇಕಲ್ಲ. ಇದು ನಾವೆಲ್ಲ ಒಂದು, ಇದು ನಮ್ಮ ದೇಶ, ನಮ್ಮ ತಾಯಿ, ಈ ಮಾತೃಭೂಮಿ ಅನ್ನೋದು ಇದು ಭಾಷಣದ ವಿಷಯ ಅಲ್ಲ, ಅವ್ರ ಅನುಭವಕ್ಕೆ ಬರ್ಬೇಕಲ್ಲ. ಅದಕ್ಕೆ ನಾವು ಆ ಥರ ಒಟ್ಟಿಗೆ ಸೇರ್ತಾ ಇದ್ದಾಗ ಸಹಜವಾಗಿ ನಮ್ಗೆ ನಾವೆಲ್ಲ ಒಂದು ಅಂತ ಅನ್ಸುತ್ತೆ.